ಅಮೀಬಿಕ್ ಮೆನಿಗೋ ಎನ್ಸೆಫೆಲಿಟಿಸ್ ಅಥವಾ ಮೆದುಳು ಜ್ವರ ಪ್ರಕರಣಗಳ ಹಿನ್ನೆಲೆ ಕೇರಳದ ಆರೋಗ್ಯ ಇಲಾಖೆಯು ಇತ್ತೀಚೆಗೆ ಒಂದು ಎಚ್ಚರಿಕೆ ಅಥವಾ ಸೂಚನೆಯನ್ನು ಹೊರಡಿಸಿದ್ದು, ಶಬರಿಮಲೆ ಭಕ್ತರು ಜಾಗರೂಕರಾಗಿ ಮತ್ತು ನೀರು ಮೂಗಿನೊಳಗೆ ಹೋಗದಂತೆ ನೋಡಿಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ. ನವೆಂಬರ್ 17ರಿಂದ ಪ್ರಾರಂಭವಾದ ವಾರ್ಷಿಕ ತೀರ್ಥಯಾತ್ರೆಗೆ ಯಾತ್ರಾರ್ಥಿಗಳು ಬರುತ್ತಿರುವುದರಿಂದ ಯಾವುದೇ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗುತ್ತಿರುವಂತಹ ಯಾತ್ರಾರ್ಥಿಗಳು ತಮ್ಮ ವೈದ್ಯಕೀಯ ದಾಖಲೆಗಳು ಮತ್ತು ಔಷಧಿಗಳನ್ನು ಕೊಂಡೊಯ್ಯಬೇಕು ಅಂತ ಇಲಾಖೆ ತಿಳಿಸಿದೆ. ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಯಾತ್ರೆಯ ಸಮಯದಲ್ಲಿಯೂ ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಅಂತ ಅವರು ಒತ್ತಿ ಹೇಳಿದರು. ರಾಜ್ಯ ಸರ್ಕಾರದ ಸಲಹೆಯಲ್ಲಿ ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ ವಹಿಸಲು ಯಾವುದೇ ನಿರ್ದಿಷ್ಟ ಕಾರಣವನ್ನು ಉಲ್ಲೇಖಿಸಿಲ್ಲ. ಆದರೆ ಮೆದುಳು ಜ್ವರ ಪ್ರಕರಣಗಳು ಹೆಚ್ಚಾದಾಗ ರಾಜ್ಯದಲ್ಲಿ ಇದೇ ರೀತಿಯ ನಿರ್ದೇಶನವನ್ನು ನೀಡಲಾಯಿತು. ಯಾತ್ರಿಕರು ನಿಧಾನವಾಗಿ ಬೆಟ್ಟ ಹತ್ತುವುದು, ವಿರಾಮ ತೆಗೆದುಕೊಳ್ಳುವುದು ಮತ್ತು ಎದೆ ನೋವು, ದೌರ್ಬಲ್ಯ ಅಥವಾ ಉಸಿರಾಟದ ತೊಂದರೆ ಕಂಡು ಬಂದರೆ ವೈದ್ಯಕೀಯ ಸಹಾಯ ಪಡೆಯುವುದು ಸೂಕ್ತ ಅಂತ ಸಲಹೆಯಲ್ಲಿ ಸೂಚಿಸಲಾಗಿದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಬೇಯಿಸಿದ ನೀರನ್ನು ಕುಡಿಯುವುದು, ತಿನ್ನುವ ಮೊದಲು ಕೈ ತೊಳೆಯುವುದು, ತೊಳೆದ ನಂತರವೇ ಹಣ್ಣುಗಳನ್ನು ಸೇವಿಸುವುದು ಮತ್ತು ಹಳೆಯ ಆಹಾರವನ್ನು ಕಡ್ಡಾಯವಾಗಿ ಸೇವಿಸಬಾರದು ಅಂತ ಸೂಚಿಸಿದ್ದೆ. ಹಾಗಿದ್ರೆ ಮೆದುಳು ಜ್ವರ ಯಾಕೆ ಬರುತ್ತೆ, ಅದರ ಲಕ್ಷಣಗಳು ಎಂಬುದರ ಕುರಿತು ಕೂಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.